ಬಾಗಲಕೋಟೆ ಜಿಲ್ಲೆ 130 ಹಾಸಿಗೆಯ ಹುನಗುಂದ ತಾಲೂಕಿನ ಸಾರ್ವಜನಿಕಾಸ್ಪತ್ರೆಯಲ್ಲಿ ದಿನಾಂಕ ಮಾರ್ಚ್ 30, 2025 ರಂದು ಸಂಜೆ 6 ಗಂಟೆಯಿಂದ ದಿನಾಂಕ ಮಾರ್ಚ್ 31, 2025 ರವರೆಗೆ ಬೆಳಗಿನ ಜಾವ 12 ಗಂಟೆ 30 ನಿಮಿಷದವರೆಗಿನ ಅವಧಿಯಲ್ಲಿ ವಿದ್ಯುತ್ ಸಂಪರ್ಕದ ವ್ಯತ್ಯಯದಿಂದ ಹಾಗೂ ವಿದ್ಯುತ್ ಜನರೇಟರ್ ದುರಸ್ತಿಗೆ ಒಳಪಟ್ಟಿದ್ದರಿಂದ ಆಸ್ಪತ್ರೆಯ ರೋಗಿಗಳ ಕೆಳವಾರ್ಡು ಮತ್ತು ಮೇಲ್ಮಹಡಿಯ ವಾರ್ಡು ಸೇರಿ ಸುಮಾರು 12 ಬಾಣಂತಿಯರು ಮತ್ತು ನವಜಾತ ಶಿಶುಗಳು ಹಾಗೂ ವಿವಿಧ ಕಾಯಿಲೆಗಳಿಂದ ದಾಖಲಾದ ರೋಗಿಗಳು ಬಿರು ಬೇಸಿಗೆಯ ಧಗೆಯಲ್ಲಿ ಫ್ಯಾನಿನ ಗಾಳಿ ಸ್ಥಗಿತ, ಸೊಳ್ಳೆ ಕಡಿತ ಮತ್ತು ಕಗ್ಗತ್ತಲೆಯಲ್ಲಿ ಪರದಾಟ ನಡೆಸಿದ ಘಟನೆ ಜರುಗಿದೆ. ಸಾರ್ವಜನಿಕಾಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಬಾಣಂತಿಯರು, ರೋಗಿಗಳು ಮತ್ತು ಪಾಲಕರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಕಳೆದೆರಡು-ಮೂರು ದಿನಗಳಿಂದ ಫ್ಯಾನಿನ ಸಂಪರ್ಕವಿಲ್ಲದೆ ಮನೆಯಿಂದ ಫ್ಯಾನ ತಂದು ಬಳಕೆ ಮಾಡಿಕೊಳ್ಳುತ್ತಿದ್ದೆವೆ. ಆದಾಗ್ಯೂ ಸಹ ಇಂದು ವಿದ್ಯುತ್ ಸಂಪರ್ಕವಿಲ್ಲದೆ ಒಂದೆಡೆ ಬಿಸಿಲಿನ ಧಗೆಗೆ ಉಸಿರುಗಟ್ಟಿದ ಪರಿಸ್ಥಿತಿ ಇದ್ದರೆ ಮತ್ತೊಂದೆಡೆ ಕಗ್ಗತ್ತಲಲ್ಲಿ ಸೊಳ್ಳೆ ಕಡಿತದ ಕಾಟದಿಂದ ನಿದ್ದೆಯಿಲ್ಲದೆ ಪರದಾಡುತ್ತಿದ್ದೆವೆ ಎಂದು ತಮ್ಮ ಗೋಳು ತೋಡಿಕೊಳ್ಳುತ್ತಾ ಆಸ್ಪತ್ರೆಯ ವ್ಯವಸ್ಥೆಗೆ ಹಿಡಿಶಾಪ ಹಾಕಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ವೈದ್ಯಕೀಯ ಚಿಕಿತ್ಸೆ ಮತ್ತು ಉಪಚಾರದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ವೈದ್ಯರು ಮತ್ತು ಸಿಬ್ಬಂದಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆಂದು ಉತ್ತರಿಸಿದರು. ಹಾಗಾದರೆ ಮುನ್ನೆಚ್ಚರಿಕೆಯಾಗಿ ವಿದ್ಯುತ್ ಸಂಪರ್ಕ ಮತ್ತು ಫ್ಯಾನಿನ ಸೌಲಭ್ಯಕ್ಕೆ ಕಲ್ಪಿಸಿಲ್ಲ, ಯಾರು ಕಲ್ಪಿಸಬೇಕು ಹಾಗೂ ಬಾಣಂತಿಯರಿಗೆ, ನವಜಾತು ಶಿಶುಗಳಿಗೆ ಮತ್ತು ರೋಗಿಗಳಿಗೆ ಪ್ರಾಣಹಾನಿಯಾದರೆ ಜವಾಬ್ದಾರರಾಗವರ್ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಹುಟ್ಟುವುದರೊಂದಿಗೆ ಇತ್ತೀಚೆಗೆ ಬೆಳಗಾವಿ, ಬಳ್ಳಾರಿಯಲ್ಲಿನ ಸಾರ್ವಜನಿಕಾಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯ ವೈಫಲ್ಯದಿಂದ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸಾವಿನ ಘಟನೆಗಳು ಕಣ್ಣಮುಂದಿವೆ. ಹಾಗಾಗಿ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರವು ಆರೋಗ್ಯದಂತಹ ಸೂಕ್ಷ್ಮಿಲಾಖೆಗೆ ಮುಂಜಾಗ್ರತವಾಗಿ ಅವಶ್ಯವಿರುವ ಸೌಲಭ್ಯಗಳು ಕಲ್ಪಿಸಬೇಕೆಂಬುವುದೇ ಪರಿಸ್ಥಿತಿ ಎತ್ತಿ ತೋರಿಸುತ್ತದೆ. ಏತನ್ಮಧ್ಯೆ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳಿಗೆ ಆಸ್ಪತ್ರೆಯ ಸಿಬ್ಬಂದಿಗಳು, ರೋಗಿಗಳ ಪಾಲಕರು ದೂರವಾಣಿ ಕರೆ ಮಾಡಿದರೂ ಸಹ ಕರೆ ಸ್ವೀಕರಿಸುತ್ತಿಲ್ಲೆಂದರೆ ಉದ್ದಟತನದ ಪರಮಾವಧಿ ಎನ್ನಬೇಕು ಏನು ಎಂಬ ಪ್ರಶ್ನೆ ಹುಟ್ಟುತ್ತದೆ. ಆ ಬೆನ್ನಲೆಯಲ್ಲಿ ವಿದ್ಯುತ್ ಇಲಾಖೆಗೂ ಸಹ ಇಂದು ಮಳೆಗಾಳಿಯಿಂದ ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಕಡಿತಗೊಂಡು ಸಮಸ್ಯೆಯಾಗಿರಬಹುದು. ಆದರೆ ಆರೋಗ್ಯದಂತಹ ಸೂಕ್ಷ್ಮಿಲಾಖೆಯಾಗಿದ್ದರಿಂದ ಮಾನವೀಯತೆ ದೃಷ್ಟಿಯಿಂದ ಮತ್ತು ಸೌಜನ್ಯಕ್ಕಾದರೂ ಸಹ ಸ್ಪಂದಿಸಬೇಕಿತ್ತು ಎಂಬುವುದೇ ರೋಗಿಗಳು ಮತ್ತು ಪಾಲಕರ ಆಶಯವಾಗಿದೆ. ಒಟ್ಟಿನಲ್ಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಾಗಿದ್ದರಿಂದ ಬಹುತೇಕ ಗ್ರಾಮೀಣ ಭಾಗದ ರೋಗಿಗಳು ತಮ್ಮ ಕಾಯಿಲೆ ಗುಣಮುಖವಾಗಲೆಂದು ಹಾಗೂ ಸೂಕ್ತ ಚಿಕಿತ್ಸೆ ದೊರೆಯಲೆಂದು ದಾಖಲಾಗಿರುತ್ತಾರೆ. ಹಾಗಾಗಿ ಅವರ ನಂಬಿಕೆಗೆ ದ್ರೋಹವಾಗದಂತೆ ಆರೋಗ್ಯ ಇಲಾಖೆಯು ವಿಶ್ವಾಸಾರ್ಹತೆ ಕಾಪಾಡಬೇಕೆಂಬುವುದೇ ಸಾರ್ವಜನಿಕರ ಆಶಯವಾಗಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮನೆ ಫ್ಯಾನ್ ಅಲ್ರಿ, ಫ್ಯಾನ್ ಇವತ್ತು ಇಲ್ಲನ್ರಿ, ಒಟ್ಟ ಫ್ಯಾನೇ ಇಲ್ಲ. ಎರಡು ಹತ್ತವ್ರಿ. ಮನ್ಯಾಗಿಂದ ಎಷ್ಟು ದಿವಸ ಆತ್ರಿ ತಂದು? ಅಲ್ರಿ ಎಷ್ಟು ದಿವಸ ಆತ್ರಿ ತಂದು? ಅಲ್ಲಿ ಇಲ್ಲ, ಅಲ್ಲಿ ಒಂದ್ ಬಿಟ್ಟು ಒಂದಕ್ಕಿತ್ತು, ಒಂದ್ ಬಿಟ್ಟು ಒಂದಕ್ಕೆ ಅದಾವ್ರಿ. ನಿಮ್ದು ಯಾವ್ರಿ ಹಾಕೋರ? ನಮ್ದು ಇಲ್ಲೇ ಬನ್ನಿ ಹಟ್ಟಿರಿ. ಬನ್ನಿ ಹಟ್ಟಿರಿ. ನೀವು ಎಷ್ಟು ದಿವಸ ಆತ್ರಿ ಇಲ್ಲಿ ಆಸ್ಪತ್ರೆಗಳಿಗೆ ಬಂದು? ಇವತ್ತಿಗೆ 4 ದಿವಸ ಆತ್ರಿ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಲಕ್ಷ್ಮೀ ರೀ. ಅಪ್ಪ ಹೇಳ್ರಿ, ನಿಮ್ಗೆ ಏನ ತ್ರಾಸ ಐತಿ ಹೇಳ್ರಿ. ನಿಮ್ಗೆ ಕಾರ್ಟನ್ ಇಲ್ಲ, ಪಾಲ್ಟನ್ ಇಲ್ಲ, ಏನ್ ಮೇಂಟೆನ್ಸ್ ಇಲ್ರಿ ಹಾಸ್ಪಿಟಲ್ದು. ನೋಡ್ರಿ ಸಣ್ಣ ಕೂಸ್ರಿ ಅದು ಲೆಕ್ಕಕ್ಕೀಗ. ನಿಮ್ದು ಯಾವ ರೀ ಯಜಮಾನ್ರಿ? ಓರಿ ಚಿನ್ನಾಪುರ. ಏನಾಗ್ಬೇಕ್ರಿ? ಪೇಷಂಟ್ ರೀ. ಇವು ಹುಡುಗ್ರಿ ಕೌಂಟ್ರಿನಾಗ ಮಾತ್ರ ಆರಾಮ್ ಸೇರಿ ನಿದ್ದೆ ಹೊಡ್ಯಾಕತ್ತಾರ್ರಿ. ಇದನ್ನ ತಗದ್ನಾಗ ಕತ್ಲನಾಗತ್ರಿ. ಇದು ತಗ್ರಿ, ಅದು ಹಚ್ಚಿರಿ ಸ್ವಲ್ಪ ಈಗ, ಅಂದ್ರೆ ಗೊತ್ತಾಗ್ತದೆ. ಮತ್ತೆ ಬಂದ್ ಮಾಡಬೇಕು. ಡಾಕ್ಟರ್ಗಳು ನೋಡ್ರಿ
ಭಾಳ ಸಾಕು ಇಷ್ಟು ರಗಡ ಆಗ್ತದೆ. ಮತ್ತೆ ನೀವು ಬಂದಾರಂತ ಅಂದ್ರಿ ನೀವು ವಿನ್ಯಾಗ ಇಲ್ಲ ಸಮಸ್ಯೆ ಆಗತ್ತೆ. ಹಾಂ ಗಾಳಿ ಇರಲಾರ್ದು ಯಾವ್ರು ಇದಾವ್ರಿ ಫ್ಯಾನ ಇಲ್ರಿ 5 ಗಂಟೆಲಿದ್ದ ಲೈಟ ಇಲ್ರಿ. ಇಷ್ಟ ಹುಡುಗರು ಚಿಟ್ಕುರ್ಸಿ ಆಡಕತ್ತಾವ್ರಿ. ಒಟ್ಟ ನಿದ್ದಿನ ಇಲ್ರಿ. ಸೊಳ್ಳೆ ಹೌದ್ರಿ. ಒಂದು ಲೈಟ್ ಬಿಟ್ಟು ಒಂದು ಫ್ಯಾನ್ ಬರೀ ಎರಡ ಫ್ಯಾನ್ ಚಲೋ ಅದಾವ್ರಿ. ಹ್ಞೂ ರೀ. ಮನ್ಯಾಗಿದ್ದ ಫ್ಯಾನ್ ತಗೊಂಡ್ ಹಚ್ಚಾಗತ್ತಾರ ಇಲ್ಲೇ ಲೋಕಲ್ ಇದ್ದವ್ರಿ. ಹೌದ್ರಿ. ಹ್ಞೂನ್ರಿ. ಹ್ಞೂ ರೀ. ಮತ್ತೆ ಏನು ಸಮಸ್ಯೆ ಐತಿ ರೀ? ಮತ್ತೇನು ಸಮಸ್ಯೆ ಇಲ್ಲ. ಒಂದೇ ನಿಮಿಷ ಸರ್ ಮಾತಾಡಿದೆ ಸರ್, ಒಂದು ನಿಮಿಷ ಮಾತಾಡ್ತೀನಿ. ಮತ್ತೇನಿಲ್ಲ ರೀ ಅಪ್ಪರ? ಮತ್ತೇನಿಲ್ರಿ. ಲೈಟಿಂದ ಸಮಸ್ಯೆ ರೀ. ಲೈಟಿಂದ ರೀ. ಹ್ಞೂ. ಈಗ ಮತ್ತೆ ನೀವು ಯಾರಿಗಾರು ಕೇಳಿದ್ರೇನ್ರಿ ಈ ರೀತಿ ಸಮಸ್ಯೆ ಐತೆ ಅಂತ ಹೇಳಿ ನೀವು ಡಾಕ್ಟರ್ಗೆ ಯಾರಿಗಾರು ಸಿಬ್ಬಂದಿಗೆ ಹೇಳಿದ್ರಿ? ಅಲ್ಲಿ ಕೇಳಿ ಬಂದೀವ್ರಿ. ಹ್ಞೂ ರೀ. ಏನಂತ ಹೇಳಿದ್ರಿ? 1 ತಾಸು 2 ತಾಸು ಜನರೇಟ್ ಹಚ್ಚಿದ್ರಿ. ಈಗ ಅದನ್ನು ಬಂದ್ ಮಾಡ್ಯಾರ. ಅದನ್ನು ಬಂದ್ ಆಯ್ತು ರೀ. ಹಾಂ ಯಾರು ಇಲ್ಲಿ ಬಂದಿದ್ರೇನ್ರಿ? ಯಾರು ಇಲ್ಲಿ ಯಾರು ಬಂದು ಕೇಳಿಲ್ರಿ. ನಿಮ್ಗೆ ಏನು ಸಮಸ್ಯೆ ಐತೆ ಅಂತ ಯಾರು ಕೇಳೋರಿಲ್ಲ? ಯಾರು ಏನು ಕೇಳಿಲ್ರಿ. ಆಯ್ತು ರೀ. ನೀವು ಯಾರು ಕರ್ಕೊಂಡ್ ಬಂದಿದ್ರಿ ಇಲ್ಲಿ? ಸರ್ ನಮ್ಮ ಶಿಷ್ಯರ್ನ ಬನೆ ತನಕ ಕರ್ಕೊಂಡ್ ಬಂದಿವ್ರಿ. ಹ್ಞೂ ರೀ. ಎಷ್ಟು ದಿವಸ ಆತ್ರಿ? ಈಗ 2 ದಿವಸ ರೀ. ಈಗ ಸಮಸ್ಯೆ ಆಗಿದ್ದು 6:30 ಸಮಸ್ಯೆ ಆಗೈತ್ರಿ. ಇವತ್ತು ಇಲ್ಲಿ ಈಗೇನು ಚಿಕಿತ್ಸೆ ಮಾಡ್ತಾರಲ್ರಿ ನರ್ಸ್ ಆತು ಈಗ ಸಿಬ್ಬಂದಿಗಳು ಅವರೆಲ್ಲ ಕೇರ್ ಮಾಡ್ಯಾರಿ. ರೆಸ್ಪಾನ್ಸ್ ಮಾಡ್ಲಾರ್ದಂದ್ರ ಯಾರಂದ್ರೆ ಅವ್ರು ವಿದ್ಯುತ್ ಇದು ಮಾಡ್ತಾರಲ್ರಿ ಲೈಮನ್ಗಳು ಅವ್ರಷ್ಟೇ ಸಮಸ್ಯೆ ರೀ. ಅವ್ರ ಒಟ್ಟ ಫೋನ್ ಎತ್ತಿಲ್ರಿ ನಮ್ಗೆ. ವಿದ್ಯುತ್ ಇಲ್ಲ. ಅವ್ರು ಫೋನ್ ಹಚ್ಚಾರ, ನಾವು ಫೋನ್ ಹಚ್ಚಿವ್ರಿ. ಯಾರ್ದು ಫೋನ್ ರೆಸ್ಪಾನ್ಸ್ ಮಾಡಿ. ಯಾವಾಗಿಂದ ಫೋನ್ ಹಚ್ಚಿದ್ರಿ? ಒಂದು 7:30 ಸ್ಟಾರ್ಟ್ ಮಾಡೀವ್ರಿ. 7:00 ಸ್ಟಾರ್ಟ್ ಮಾಡಿದ್ರಿ. ಅವ್ರು ಬರಕ್ ತಯಾರಿಲ್ಲ, ಬರಕ್ ರೆಡಿ ಇಲ್ರಿ. ಮತ್ತೆ ಜನರೇಟರ್ ಯಾಕೆ ಹಚ್ಚಿಲ್ಲ ಅಂತ್ರಿ? ಜನರೇಟರ್ ಹಚ್ಚಾರಿ. ಅದು ಸ್ವಲ್ಪ ಕೊರತೆ ಬರ್ತಾವಲ್ರಿ. ಅದ್ರ ಮ್ಯಾಗ ಒಂದೇ ಜನರೇಟರ್ ಮ್ಯಾಗ ನಡೆಯೋದಿಲ್ರಿ. ಆಲ್ಮೋಸ್ಟ್ ಅಲ್ಲ ಇಡೀ ಹಾಸ್ಪಿಟಲ್ ನಡಿಬೇಕಂದ್ರೆ ಆಗಲಾರದ್ರಿ. ಹಂಗಾಗಿ ಸಮಸ್ಯೆ ಆಗಿದ್ದಕ್ಕೆ ಅವ್ರ ಜನರೇಟರ್ ಮತ್ತೆ ಈಗ ಅವ್ರ ಕೆಪಾಸಿಟಿ ಆಡ್ರಿ ತಾಟ ನಡೆಸೋದ್ರಿ. ಅಂದ್ರೆ ಕೆಪಾಸಿಟಿ ಎಷ್ಟು ಐತೆ ಅನ್ನೋದು ಗೊತ್ತೈತೇನ್ರಿ? ಅದು ಅಷ್ಟೊಂದು ಗೊತ್ತಿಲ್ರಿ ನಮ್ಗೆ ಮಾಹಿತಿ. ನಾವು ಕೇಳಿದಾಗ ಮತ್ತೆ ಅದು ಏನಾಯ್ತು ಗೊತ್ತಿಲ್ಲ. ಒಟ್ಟು ಈಗ ಜನರೇಟರ್ ಆಫ್ ಆಗೈತ್ರಿ. ಜನರೇಟರ್ನು ಆಫ್ ಆಗೈತ್ರಿ. ಅಂದ್ರೆ ಈಗ ನೀವು ಯಾರು ಕೇಳ್ಕೊಂಡ್ರಿ ಹೋಗಿ ಈ ರೀತಿ ಸಮಸ್ಯೆ ಆಗಿತ್ತು ನೋಡ್ರಿ ಅಂತ? ಯಾರಿಗೆ ಹಂಗಲ್ರಿ. ಈಗ ಸಮಸ್ಯೆ ಈ ರೀತಿಯಾಗಿ ಸರಿಪಡಿಸಿ ಅಂತ ಹೇಳಿ ಮತ್ತೆ ನಾನು ಫ್ರೆಶರ್ ಹಾಕಿವ್ರಿ. ಫ್ರೆಶರ್ ಅವರು KVR ಹಾಕ್ಯಾರಿ. ಅವರು ಜನರೇಟರ್ ಯಾರು ರೆಡಿ ಮಾಡ್ತೀನಂತ ಒಬ್ರು ಬಂದಿದ್ರಿ. ಆದ್ರೆ ಅವ್ರ ಜನರೇಟರ್ ಎಲ್ಲ ಓಕೆ ಐತಂದ್ರಿ. ಈಗ ಏನು ವಿದ್ಯುತ್ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. ನಿಮ್ಮ ಹೆಸರೇನ್ರಿ? ಶೇಖರ್ ಗಟ್ಟಿಂಗ್ನೂರ್ ಅಂತ ಹೇಳಿ. ಯಾವ ನಿಮ್ದು? ಮುನಗುಂದ 4ನೇ ವಾರ್ಡ್ ಸಂಗಮೇಶ್ವರ. ಕತ್ಲ ಗುಲ್ಬರ್ಗ ನಿಂದ್ರಿ ಸರ್. ಈ ದವಾಖಾನೆ ಏನೋ ಅಡ್ಡಾಡ್ಲಾರ್ದಂತ ಜಾಗ ಏನೂ ಇಲ್ರಿ. ಏನಾಗೈತ್ರಿ? ಜಿಯೋಸ್ ಕರೆಕ್ಟ್ ಬಂತಲ್ರಿ. ಏನಾಗತ್ರಿ? ಜಿಯೋಎಸ್ ಏನು ಹೋಗೈತ್ರಿ? ಹ್ಞೂ ರೀ. ಕರೆಕ್ಟಾಗಿ ನೀವು KVR ಏನ್ರಿ? ಏನ್ರಿ ನಿಮ್ಮ ಹೆಸರು? ವೀರೇಶ್ ಅಂತ. ವೀರೇಶ್. ಮತ್ತೆ ಫೋನ್ ಹಚ್ಚಿದ್ರೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರಲ್ರಿ? ಯಾವಾಗ ರೀ? ಅವರು ಸಿಬ್ಬಂದಿಯವರು ಆಸ್ಪತ್ರೆಯವರು ಹಚ್ಚಿದ್ರು, ಇವರು ಸಾರ್ವಜನಿಕರು ಹಚ್ಚಿದ್ರು, ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಕೇಳಿ ಬಂತು ಈಗ ಸುದ್ದಿ. ಇದ್ರ ಬಗ್ಗೆ ಇಲ್ಲ ಸರ್, ಮಾಡಿದ್ವಿ, ರೆಸ್ಪಾನ್ಸ್ ಮಾಡಿದ್ವಿ. ಯಾಕೆ ಮಾಡಿಲ್ರಿ? ಅಲ್ಲಿ ಇವು ನೋಡ್ರಿ ಸಾರ್ವಜನಿಕ ಆಸ್ಪತ್ರೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಬಾಣಂತರು ಮಕ್ಕಳು ಇರ್ತಾವ. ಅನಾರೋಗ್ಯದಿಂದ ರೋಗಿಗಳಿಗೆ ಸಮಸ್ಯೆ ಆಗ್ತಿರ್ತೈತೆ. ಅದನ್ನು ಯಾಕ್ರಿ